ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಷ್ಣು, ಬಸ್ ಸ್ಟ್ಯಾಂಡ್ ಬಾಯ್ಸ್ ಇಂದ. ಇವತ್ತು ನಾವು ಒಂದು ಮೋಟೋಲಾಗ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಏನು ಮೋಟೋಲಾಗ್ ಅಂದರೆ ಏನಪ್ಪ ವಿಶೇಷ ಅಂದರೆ, ಇವತ್ತು ಎಲ್ಲ ಕಡೆ ಮೋಟೋಲಾಗ್ ಎಲ್ಲ ಫೇಮಸ್ ಆಗ್ತಿದೆ. ಬಟ್ ನಾವು ಫೇಮಸ್ ಆಗೋಕ್ಕಂತ ಅಂತ ಮಾಡ್ತಿಲ್ಲ. ಅಂದರೆ ಏನೋ ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ನನಗೆ ಮಷಿನ್ಗಳ ಬಗ್ಗೆ, ಅಂದರೆ ಈ ಥರ ಮೋಟೋಲಾಗ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವೊಂದು ಮೋಟೋಲಾಗ್ ಮಾಡ್ತಿದ್ದೀವಿ. ಇಷ್ಟ ಆದರೆ ಪ್ಲೀಸ್ ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಇದೇ ಥರ ಸಪೋರ್ಟ್ ಮಾಡಿ. ಆದರೆ ಇವಾಗ ನಾವು ಯಾವ ಬೈಕ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಅದನ್ನು ಈ ರಸ್ತೆಗಳ ರಾಜ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ನಮ್ಮ ಒಂದೊಳ್ಳಿ ಬಜಾಜ್ ಚೇತಕ್. ಈ ಗಾಡಿ 1999 ಮಾಡಲ್ ಆಗಿದೆ. ಬಟ್ ಈ ಗಾಡಿನ ಇನ್ನೂ ಮೇಂಟೈನ್ ಮಾಡ್ಕೊಂಡು ಇನ್ನೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ತುಂಬಾ ಗುಡ್ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿಯ ಓನರ್ ಬಂದು ನಮ್ಮ ಶರತ್ ಕುಮಾರ್ ಅಂತ. ಶರತ್ ಕುಮಾರ್, ಹಲೋ ಸರ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಹೇಳಿ, ಈ ಗಾಡಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವಾಗ ತಗೊಂಡಿದ್ದು ಗಾಡಿ? ಇದು ಯಾರ್ದಿದ್ದು? ಇದು ನಮ್ಮ ದೊಡ್ಡಪ್ಪರ ಗಾಡಿ, ಇದು ಶೋರೂಮ್ ಪೀಸ್. ಓಕೆ, ಇದು ನಮ್ಮ ದೊಡ್ಡಪ್ಪರು ನನಗೋಸ್ಕರ ಅಂತಾನೆ ಕೊಟ್ಟಿರೋ ಗಾಡಿ. ಅಂದ್ರೆ ನಿಮ್ ದೊಡ್ಡಪ್ಪ ನಿಮ್ ಮೇಲಿರೋ ಲವ್ಗೋಸ್ಕರ ನಿಮ್ ಗಾಡಿ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪರು ಇಲ್ಲ, ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರು ಈಗ ಈ ಗಾಡಿ ಜೊತೆ ನನ್ನ ಜೊತೆ ಇದ್ದಾರೆ ಅಂತೇಳಿ ನನಗೆ ಫೀಲಿಂಗ್ ಇದೆ. ಓ, ನಿಮ್ ದೊಡ್ಡಪ್ಪನೇ ನಿಮ್ ಜೊತೆ ಇದ್ದಾರೆ ಅಂತ. ಓ, ಚಿಕ್ಕ ವಯಸ್ಸಲ್ಲಿ ಈಗ ನಾವು ಯಾವ ಫಿಲಮ್ ಓದು ಯಜಮಾನ ಮೂವಿ ನೋಡ್ದಂಗಾಯ್ತು. ಅವ್ರ ಅಣ್ಣ ಅವ್ರ ತಮ್ಮನ್ನ ಹೆಗ್ಲ ಮೇಲೆ ಕುಂಡ್ರಿಸ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾರೆ ಹಂಗೆ ತರ ನಿಮ್ಗೆ ನಿಮ್ ದೊಡ್ಡಪ್ಪನ ಮೇಲೆ ಕುತ್ಕೊಂಡು ಓಡಾಡ್ತಿದ್ದೀರಾ ಫೀಲಿಂಗ್ ಇರುತ್ತೆ. ಅದೊಂದು ಎಮೋಷನಲ್ ಕಂಡ್ರೆ ಹೇಳಕ್ಕಾಗಲ್ಲ. ಗಾಡಿ ಬಗ್ಗೆ ಅವ್ರಿಗೆ ಒಂದು ಬಂದಿರುವಂತ ಬಾಂಡಿಂಗ್ ಆಗಿರ್ಬೋದು, ಒಂದು ಎಮೋಷನಲ್ ಆಗಿರ್ಬೋದು. ಇಸ್ ನಾಟ್ ಜಸ್ಟ್ ಎ ಮಷಿನ್, ಇಟ್ಸ್ ಎಮೋಷನಲ್ ಅಂತ ಹೇಳ್ತಿದ್ದಾರೆ ಶರತ್ ಕುಮಾರ್ ಅವರು. ಯಾಕಂದ್ರೆ ಗಾಡಿ ಎಷ್ಟು ಅಂದ್ರೆ ಹೇಳಕ್ಕಾಗಲ್ಲ ಬಿಡಿ ಈ ಗಾಡಿ ಬಗ್ಗೆ. ಅದರಲ್ಲಿ ನಮ್ಮ ಶರತ್ ಕುಮಾರ್ ಒಬ್ರು ಈ ಗಾಡಿನ ಅಷ್ಟು ಮೇಂಟೈನ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ದೊಡ್ಡಪ್ಪರು ಕೊಟ್ಟಿರೋ ಗಿಫ್ಟ್ ಅಂದ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಶರತ್ ಕುಮಾರ್ ಅವರೇ, ನಿಮ್ ದೊಡ್ಡಪ್ಪರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ, ಈ ಗಾಡಿನ ನೀವು ಮಾರ್ಬಿಟ್ಟು ಬೇರೆ ಗಾಡಿ ತಗೊಂಡಿತ್ತಲ್ಲ? ಇಲ್ಲ ಸರ್, ನಾನು ಯಾವ ಗಾಡಿನೂ ತಗೊಳಲ್ಲ. ಇದೇ ಜೊತೆಗೆ ಇನ್ನೂ 3 ಗಾಡಿ ತಗೊಂತೀನಿ ಸರ್. ಇದು ನಾನು ಆದ್ರೆ ನನ್ನ ಮಕ್ಕಳಾಗ್ಲಿ ನಮ್ಮ ಮೊಮ್ಮಕ್ಕಳಾಗ್ಲಿ ಈ ಗಾಡಿ ಇರ್ಲೇಬೇಕು ಸರ್. ಅಲ್ಲ, ಓಕೆ, ಬಟ್ ಆದ್ರೆ ಈ ಗಾಡಿ ಬಗ್ಗೆ ಏನಂತ ಹೇಳಿ, ಏಕೆ ಗಾಡಿ ಮೇಲೆ ಅಷ್ಟೊಂದು? ಇದು ನಮ್ಮ ಎಮೋಷನಲ್ ಗಾಡಿ, ಅದರಿಂದ ನಾನು ಯಾವ ಗಾಡಿನೂ ಲೈಕ್ ಮಾಡಲ್ಲ ಸರ್. ಅಂದ್ರೆ ಇವಾಗ ಬೇರೆ ಗಾಡಿ ಎಲ್ಲ ಕಂಪೇರ್ ಮಾಡಿದ್ರೆ ಈ ತರ ಗಾಡಿ ಈ ಮಾಡಲ್ ಬರ್ತಾ ಇಲ್ಲ. ಬಟ್ ಇದು ಇದು ಅಷ್ಟು ಆರಾಮಾಗಿ ಫ್ರೀಡಮ್ ಆಗಿ ಹೋಗ್ಬೋದು. ಎಲ್ಲಿಗೆ ಲಾಂಗ್ ಬೇಕಾದ್ರೂ ತಗೊಂಡೋದ್ರು ಏನು ಅನ್ಸಲ್ಲ. ಇದು ಮೈಲೇಜ್ ಎಷ್ಟು ಬರುತ್ತೆ ಶರತ್ ಕುಮಾರ್ ಅವರು? ಸರ್ ಇದು ಮೈಲೇಜು 30 ಇಂದ 35 ಬರುತ್ತೆ ಸರ್. 30 to 35. ಓಕೆ, ಇದು 2 ಸ್ಟಾಕ್ ಇಂಜಿನ್. 2 ಸ್ಟಾಕ್ ಇಂಜಿನ್. ಓಕೆ ಓಕೆ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಶರತ್ ಅವರೇ? ಸರ್ ಟಾಪ್ ಸ್ಪೀಡು 95 ಹೋಗುತ್ತೆ. ನೋಡಿ, ಆ ಕಾಲದಲ್ಲಿ 95 km/h ಅಲ್ಲಿ ಹೋಗುವಂತ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂದ್ರೆ ಅದೊಂದರಲ್ಲಿ ಬಜಾಜ್ ಚೇತಕ್ ಅಂತ ಹೇಳ್ಬಿಡು. ಅದು ಇದು ಮೊಪೆಟ್ ರೀತಿ ಇದೆ ನೋಡ್ರಿ. ಅದ್ರ ಗೇರ್ ಇದು ಲೆಫ್ಟ್ ಹ್ಯಾಂಡ್ ಗೇರ್ ಬರುತ್ತೆ. 7.5 bhp ಇದೆ. ಆಮೇಲೆ 10.8 Nm ಟಾರ್ಕ್ ಇದೆ. ಮತ್ತೆ 5,500 RPM ಇರುತ್ತೆ ಈ ಗಾಡಿ. ಟಾಪ್ ಸ್ಪೀಡ್ ಬಂದು 90 km/h ಅಲ್ಲಿ ಹೋಗುತ್ತಂತೆ. ಮತ್ತೆ ಇದು ಇಲ್ಲಿ ಬೂಟ್ ಸ್ಪೇಸ್ ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ ಬೂಟ್ ಸ್ಪೇಸು. ಇದರಲ್ಲಿ ಈ ಥರ ಟೆಕ್ನಿಕ್ ನೋಡ್ರಿ, ಇಲ್ಲಿ ಬೂಟ್ ಸ್ಪೇಸ್ ಎಷ್ಟೊಂದು ಸ್ಪೇಸ್ ಇದೆ ಅಂತ. ಇಲ್ಲಿ ಏನು ಬೇಕೋ ಇಟ್ಕೊಂಬರ್ಬೋದು. ಯಾಕಂದರೆ ಇದು ಸ್ಪೇಷಿಯಬಲ್ ಆಗಿದೆ ಸಿಕ್ಕಾಪಟ್ಟೆ. ಮತ್ತೆ ಅದೊಂದೇ ಅಲ್ಲ, ಇನ್ನೂ ಐತೆ ಬನ್ನಿ ಸರ್. ಅದೊಂದೇ ಅಲ್ಲ, ಇಲ್ಲೂ ಸ್ಪೇಸ್ ಇದೆ ನಿಮಗೆ. ಅಯ್ಯೋ ನೋಡ್ರಿ, ಇಲ್ಲೂ ಸ್ಪೇಸ್ ಇದೆ. ಇಲ್ಲೂ ಏನು ಬೇಕು ಇಟ್ಕೊಂಡು ಹೋಗ್ಬೋದು. ಯಾವ ಥರ ಇದೆ ಅಂದರೆ ಇನ್ಬಿಲ್ಟಾಗಿ ಕೊಟ್ಬಿಟ್ಟಿದ್ದಾರೆ ಇದ್ರಲ್ಲಿ ಸ್ಪೇಸ್ ಎಲ್ಲ. ನೋಡಿ ಸರ್, ಇದ್ರಾಗ ಇಂಜಿನ್ ಬೇರೆ ಈಗ ಓಪನ್ ಮಾಡ್ಬೋದು. ಸಪ್ರೇಟ್ ಓಪನ್ ಆಗಿ ಇರುತ್ತೆ ಗಾಡಿ ಇಂಜಿನು. ಅವ್ರು ಈ ಗಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾಯ್ತು. ಬಟ್ ಇದ್ರ ಗಾಡಿ ಪವರ್ ನೋಡ್ಬೇಕಲ್ಲ ನಾವು, ಮತ್ತೆ ಇದ್ರ ಸೌಂಡ್ ನೋಡ್ಬೇಕು. ತೋರಿಸ್ತೀನಿ ಸರ್. ಅದನ್ನ ನಮ್ಮ ಶರತ್ ಕುಮಾರ್ ಅವರು ಒಂದ್ಸಲ ಈ ಗಾಡಿನ ಓಡಿಸಿ ತೋರಿಸ್ತಾರೆ ನಮಗೆ ಯಾವ ತರ ಇದೆ ಅಂದ್ಬಿಟ್ಟು. ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ ಬನ್ನಿ. ಈ ಗಾಡಿನ ಬಗ್ಸೆ ಹೊಡಿಬೇಕು ಸರ್. ಈ ಗಾಡಿನ ಶರತ್ ಕುಮಾರ್ ಒಂದು ಸ್ಟೈಲಲ್ಲಿ ಎತ್ತಾರಂತೆ. ಅದು ಯಾವ ತರ ಅಂತ ಗೊತ್ತಿಲ್ಲ, ಅದನ್ನ ತೋರಿಸ್ತೀನಿ ಬನ್ನಿ. ಈ ತರ ಒಂದು ಆಂಟಿಕ್ ಪೀಸ್ ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತೆ ಅದ್ರ ಬಗ್ಗೆ ಹೇಳಕ್ಕೆ ಪರ್ಮಿಷನ್ ಕೊಟ್ಟಂತ ನಮ್ಮ ಶರತ್ ಕುಮಾರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಶರತ್ ಕುಮಾರ್ ಅವರೇ. ಇದೇ ತರ ನಿಮ್ ಗಾಡಿ ಮೇಲೆ ಇರೋ ಎಮೋಷನ್ಗೆ ಸಿಕ್ಕಾಪಟ್ಟೆ ಒಂದು ಸಲಾಮ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಗಾಡಿನ ನೀವು ಅಷ್ಟು ಮೇಂಟೈನ್ ಮಾಡ್ತಿದ್ದೀರಾ. ಈಗ ಇದ್ರ ಬಗ್ಗೆ ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ? ಸರ್ವಿಸ್ ಎಲ್ಲ ಸಿಗುತ್ತಾ ಶರತ್ ಅವರೇ? ಸರ್ವಿಸ್ ಎಲ್ಲ ಸಿಗುತ್ತೆ ಸರ್. ಸರ್ವಿಸ್ ಎಲ್ಲ 1,000 ರೂಪಾಯಿ ಒಳಗಡೆ ಮುಗ್ದೋಗುತ್ತೆ. ಇದು ಎಲ್ಲಿ ನೀವು ಸರ್ವಿಸ್ ಮಾಡಿಸೋದು? ಹೆಂಗೆ, ಯಾವ ತರ ಮಾಡಿಸ್ತೀರಾ? ಇದು ನಮ್ಮ ಇಲ್ಲೇ ದೊಡ್ಡ ಬ್ಲಾಂಗ್ದಾಗ ಗ್ಯಾರೇಜ್ ಇದೆ, ಅಲ್ಲೇ ಹೋಗಿ ಮಾಡಿಸ್ತೀವಿ. ಇದು ಇಂಜಿನ್ ಆಯಿಲ್ ಯಾವ ತರ ಹಾಕೋದು? ಮಾಮೂಲಿ ನಾವು ಫಸ್ಟ್ ಗಾಡಿಗೆ ಹೋಗ್ತೀವಲ್ಲ ಅದೇ ತರ ಹಾಕ್ಬೋದು ಅಥವಾ ಬೇರೆ ತರ? ಬೇರೆ ತರ. ನೋಡಿ, ಇದಕ್ಕೆ ಇಂಜಿನ್ ಆಯಿಲ್ ಹಾಕೋದು ಇಲ್ಲಿ ಅಂತ ಕೇಳಿದ್ರೆ ಇದಕ್ಕೆ ಯಾವುದೇ ತರ ಅನದರ್ ಕ್ಯಾಬ್ ಬರಲ್ಲ. ಇದನ್ನ ಇಲ್ಲಿ ನೆಟ್ ಕಾಣ್ತಿದೆಯಲ್ಲ, ಇದು
ಇದನ್ನ ಓಪನ್ ಮಾಡಿ ಗಾಡಿನ ಆ ಕಡೆ ಮಲಗಿಸಿ ಆ ಒಂದು ಹಾಕ್ತಾರಂತೆ ಇಂಜಿನ್ ಆಯಿಲ್ ಇದಕ್ಕೆ. ಇದೊಂಥರ ಏನೋ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಈ ಗಾಡಿ. ಇದರಲ್ಲಿ ಯಾವ್ಯಾವ ತರ ಟೆಕ್ನಿಕ್ ಕೊಟ್ಟಿದ್ದಾರೆ ಅಂತ ಇಂಥವ್ರು ನಮಗೆ ಗೊತ್ತಾಗ್ತಾನೆ ಇಲ್ಲ, ಕನ್ಫ್ಯೂಸ್ ಆಗ್ತಿದೆ ಇನ್ನೂ ಏನೇನು ಟೆಕ್ನಿಕ್ ಇದೆ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ ಪೆಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ, ಆ ಫೀಚರ್ ಬೇರೆ ಇದೆ ಇಲ್ಲಿ ನೋಡಿ. ಪೆಟ್ರೋಲ್ ಆನ್ ಅಂಡ್ ಆಫ್ ಈ ಫೀಚರ್ ಇಲ್ಲಿ ಕೊಟ್ಟಿದ್ದಾರೆ. ಚೌಕ್ ಇದು ಚೌಕ ಇದು ನೋಡಿ ಚೌಕ್ ಅಂತ ಇದು ಯಾವ ತರ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ತರ ಚೌಕು, ಇದು ಆಫ್, ಇದು ರಿಸರ್ವ್, ಇದು ಆನ್. ಈ ತರ ವಿಂಟೇಜ್ ಗಾಡಿಗಳು ಈಗ ಕಾಣೋದೇ ಅಪರೂಪ, ಯಾಕಂದ್ರೆ ಸಿಗದೆ ಅಪರೂಪ. ಅವಾಗ ಭಾರತದಲ್ಲಿ ಹೆಚ್ಚು ಓಡಾಡ್ತಿದ್ದ ಗಾಡಿಗಳಂದ್ರೆ ಬಜಾಜ್ ಚೇತಕ್ ಅಂತ ಹೇಳ್ಬೋದು. ಬಟ್ ಇವಾಗ ಬಜಾಜ್ ಚೇತಕ್ ಅಂದ್ರೆ ಎಲ್ಲೋ ಹುಡುಕ್ಬೇಕಾಗುತ್ತೆ. ಅಂತದ್ರಲ್ಲಿ ಶರತ್ ಕುಮಾರ್ ಅವರು ಇದನ್ನ ಇಟ್ಕೊಂಡು ಇನ್ನೂ ಮೇಂಟೈನ್ ಮಾಡ್ತಿದಾರಲ್ಲ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗಾಡಿಗಳು ಯಾರು ಈಗ ಲೈಕ್ ಮಾಡ್ತಾನೆ ಇಲ್ಲ. ಬಿಕಾಸ್ ಈಗೆಲ್ಲ ಬಂದಿರೋ ಜನರೇಷನ್ ಅಲ್ಲಿ ಎಲ್ಲ ಪವರ್ ನೋಡ್ತಾರೆ, ಮತ್ತೆ ಲುಕ್ ನೋಡ್ತಾರೆ, ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ. ಬಟ್ ಈಗ ಎಲ್ಲಾ ಗಾಡಿ ಇದರಲ್ಲಿ ಎಲ್ಲ ಪರ್ಫಾರ್ಮೆನ್ಸ್, ಲುಕ್, ಪವರ್ ಎಲ್ಲ ಇತ್ತು. ಬಟ್ ಯಾರು ಇದನ್ನ ಚೂಸ್ ಮಾಡ್ತಿಲ್ಲ, ಯಾಕಂದ್ರೆ ಇದು ಸ್ಟಾಪ್ ಆಗ್ಬಿಟ್ಟಿದೆ. ಇದೇನಾದ್ರೂ ಮತ್ತೆ ಮಾರ್ಕೆಟ್ ಬಂದ್ರೆ ಧೂಳೆ ಬುಸ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಜಾಜ್ ಚೇತಕ್ಕು ಅಷ್ಟು ಹವಾ ಮಾಡಿಗಿತ್ತು ಆ ಕಾಲದಲ್ಲೇ. ಇನ್ನು ಏನನ್ನೋದು ಮತ್ತೆ ಮಾರ್ಕೆಟ್ ಬಂದ್ರೆ ತುಂಬಾನೇ ಸೇಲ್ ಆಗ್ತದೆ ಅಂತ ಹೇಳ್ಬೋದು. ಬಿಕಾಸ್ ಈ ಗಾಡಿಗಿರೋಂಥ ತಾಕತ್ತದು. ಆಮೇಲೆ ಮತ್ತೆ ಇದ್ರ ಗಾಡಿಗೆ ಸ್ಟೆಪ್ನಿ ಕೂಡ ಕೊಟ್ಟಿದ್ದಾರೆ. ಪಂಚರ್ ಆಯ್ತು ಅಂದ್ರೆ ಪಂಚರ್ ಅಂಗಡಿ ಹುಡುಕೊಂಡು ಹೋಗ್ಬೇಕು ಅಂತ ಏನಿಲ್ವಲ್ಲ, ಇಲ್ಲಿ ಟೂಲ್ಸ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಆ ತರ ಆಫರ್ ಇದೆ ಇದರಲ್ಲಿ, ಸ್ಪೆಸಿಫಿಕೇಶನ್ ಇದೆ. ಕಾರಲ್ಲಿ ಮಾತ್ರ ನೋಡೋಕೆ ಸಿಕ್ತಿತ್ತು ನಮಗೆ ಸ್ಟೆಪ್ನಿ ಇರೋದು, ಬಟ್ ಇದ್ರ ಬೈಕಲ್ಲೂ ಕೊಟ್ಟಿದ್ದಾರೆ. ಇದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇದನ್ನೆಲ್ಲ ನೋಡ್ದೋ ನಾವು, ಬಟ್ ಇದು ಪೆಟ್ರೋಲ್ ಹಾಕೋದಿಲ್ಲ, ಫ್ಯೂಲ್ ಹಾಕೋದಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಶರತ್ ಇದಕ್ಕೆ ಪೆಟ್ರೋಲ್ ಎಲ್ಲ ಹಾಕ್ತೀರಾ ನೀವು? ಸರಿ, ಸೀಟೆಡೆ ಇದೆ. ಈಗ ಎತ್ತಿದ್ರೆ ಇದೇ ಪೆಟ್ರೋಲ್. ಓಕೆ, ಇದು ಏರ್ದು ಏನದು ಏರ್ ಫಿಲ್ಟರ್? ಏರ್ ಫಿಲ್ಟರ್. ಓಕೆ, ಇದೇನು ಏರ್ ಫಿಲ್ಟರ್ ಈ ತರ ಇದೆಯಲ್ಲ ಇದು? ಇದು ಪೆಟ್ರೋಲ್ಗೆ ಹಾಕ್ಬೇಕಾದ್ರೆ ಇಕ್ಕೋದು, ಇದ್ರಾಗ ಏನ ಕಸ ಗಿಸ ಹೋಗ್ತಿರ ಇರಕ್ಕೆ. ಪೆಟ್ರೋಲ್ ಅಂದ್ರೆ ನಾವು ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇಕ್ಕದ? ಟ್ಯಾಂಕ್ ಆಗಿ ಇಕ್ಕೋದು ಸರ್. ನೀವು ಯಾವಾಗ ರೆಗ್ಯುಲರ್ ಇಕ್ಸ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅದನ್ನ ಇಕ್ಕಿ ಹಾಕ್ತೀರಾ? ಹೌದು ಸರ್. ಓಕೆ ಓಕೆ. ಶರತ್ ಕುಮಾರ್ ಅವರು ಇದು ಎಷ್ಟು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಅಂತ ಸರ್? 5 ರಿಂದ 6 ಲೀಟರ್ ಪೆಟ್ರೋಲ್ ಹಿಡಿಯುತ್ತೆ. ಓಕೆ, 1 ಲೀಟರ್ ಪೆಟ್ರೋಲ್ಗೆ ನೀವು ಎಷ್ಟು ಆಯಿಲ್ ಮಿಕ್ಸ್ ಮಾಡ್ತೀರಾ ಇದಕ್ಕೆ? ಸರ್ 1 ಲೀಟರ್ ಪೆಟ್ರೋಲ್ಗೆ 20 ಇಲ್ಲ 40 ml ಆಯಿಲ್ ಮಿಕ್ಸ್ ಮಾಡ್ತೀರಾ? ಓಕೆ, ಅವಾಗ ಗಾಡಿ ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಓಕೆ, ಈ ತರ ಒಂದು ಆಂಟಿಕ್ ಪೀಸ್ ಗಾಡಿನ ನಮಗೆ ಏನು ನಾವು ಹೇಳಿದ ತಕ್ಷಣ ನಮಗೆ ರಿವ್ಯೂ ಮಾಡಕ್ಕೆ ಕೊಟ್ಟಂತ ನಮ್ಮ ಶರತ್ ಕುಮಾರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ಶರತ್ ಕುಮಾರ್ ಅವರೇ. ಹಿಂಗೆ ಇದೇ ತರ ಗಾಡಿನ ಮೇಂಟೈನ್ ಮಾಡ್ರಿ. ನಿಮ್ಮಂತರ ತುಂಬಾ ಅಪರೂಪ ನೋಡಕ್ ಸಿಗೋದು ವಿಂಟೇಜ್ ಗಾಡಿನ ಮೇಂಟೈನ್ ಮಾಡೋವಂಥವ್ರು. ಈ ತರ ಇನ್ನ ಹೆಚ್ಚು ಗಾಡಿನ ನೀವು ಕಲೆಕ್ಷನ್ ಮಾಡಿ ನಮಗೆ ರಿವ್ಯೂ ಮಾಡಕ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತುಂಬಾನೇ ಥ್ಯಾಂಕ್ಸ್. ಮತ್ತೆ ಶರತ್ ಕುಮಾರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಸರ್. ಓಕೆ, ಥ್ಯಾಂಕ್ಸ್. ನೋಡಿದ್ರಲ್ವಾ ಸ್ನೇಹಿತರೆ, ಈ ಗಾಡಿ ಬಗ್ಗೆ ಏನೇನು ಐತೆ, ಏನೇನು ಫ್ಯೂಚರು, ಮತ್ತೆ ಈ ಗಾಡಿ ಬಗ್ಗೆ ಫುಲ್ ರಿವ್ಯೂ ಮಾಡಿದ್ದೀವಿ. ಮತ್ತೆ ಇದೇ ತರ ನೆಕ್ಸ್ಟ್ ಯಾವ್ದಾದ್ರು ವಿಂಟೇಜ್ ಬೈಕ್ನ ನಾವು ರಿವ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ, ನೆಕ್ಸ್ಟ್ ಯಾವ್ದಾರ ವಿಂಟೇಜ್ ಬೈಕ್ ಸಿಕ್ಕಿದ್ರೆ ಖಂಡಿತ ರಿವ್ಯೂ ಮಾಡ್ತೀವಿ. ಇದೇ ತರ ಸಪೋರ್ಟ್ ಮಾಡ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬಿಕಾಸ್ ನಾವು ನೆಕ್ಸ್ಟ್ ಯಾವ್ದನ್ನ ವಿಡಿಯೋ ಮಾಡಿದ್ರೆ ಅದು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ. ಹಂಗೆ ನಮ್ಮ ಬಸ್ ಸ್ಟ್ಯಾಂಡ್ ಬಾಯ್ಸ್ನ ಬೆಳೆಸಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ವಾಯ್ಸ್.